ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಲಾಗ್ಸ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ತಗೊಂಡು ಬರ್ತಕ್ಕಂಥ ವಿಷಯ ಏನೆಂದರೆ ಜಾಬ್ ಕಾರ್ಡ್ ಪೇಮೆಂಟ್ ಯಾವ ರೀತಿ ಆಗಿದೆ ನೋಡೋದು, ಹಾಗೂ ಜಾಬ್ ಕಾರ್ಡ್ ನಂಬರ್ ಹುಡುಕೋದು, ಹಾಗೂ ಜಾಬ್ ಕಾರ್ಡ್ನ ಸದಸ್ಯರನ್ನು ನೋಡೋದು. ಬನ್ನಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ತದನಂತರ MG ನರೇಗಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಬರುತ್ತೆ ನೋಡಿ ಪಂಚಾಯತಿ ಅಂತ, ಇಲ್ಲಿ ಕ್ಲಿಕ್ ಮಾಡಿ. ತದನಂತರ ಪಂಚಾಯತ್ ಸಮಿತಿ, ಬ್ಲಾಕ್ ಪಂಚಾಯತ್ ಆ್ಯಂಡ್ ಮಂಡಳ ಅಂತ ಬರ್ತಾ ಇದೆ. ಇದರ ಮೇಲ್ಗಿಂದು ಗ್ರಾಮ ಪಂಚಾಯತಿ ಅಂತ ಬರ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ನೋಡಿ ಜನರೇಟ್ ರಿಪೋರ್ಟ್ಸ್, ಜಾಬ್ ಕಾರ್ಡ್ ಸ್ಲಿಪ್, MSR ರಿಜಿಸ್ಟರ್, ಪೆಂಡಿಂಗ್ ವರ್ಕ್, UC ಅಂತ ಬರ್ತಾ ಇದೆ. ಇಲ್ಲಿ ಜಾಬ್ ಕಾರ್ಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ರಾಜ್ಯಗಳು ಕರ್ನಾಟಕ ಅಂತ ಕ್ಲಿಕ್ ಮಾಡಿದಾಗ ಲಾಗಿನ್ ಫ್ರೇಮ್ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಫೈನಾನ್ಷಿಯಲ್ ಇಯರ್ ಹಾಕಬೇಕು ನೋಡಿ, ನಾನು ಎಕ್ಸಾಂಪಲ್ ಹಾಕ್ತಾ ಇದ್ದೀನಿ ನೋಡಿ. ತದನಂತರ ಡಿಸ್ಟಿಕ್ ಕೇಳ್ತಾ ಇದೆ, ಯಾವುದಾದ್ರೂ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ನಿಮ್ದು ಯಾವುದು ಡಿಸ್ಟಿಕ್ ಇದೆ ಅಂತ, ನಾನೀಗ ಫಾರ್ ಎಕ್ಸಾಂಪಲ್ ಬೆಳಗಾವಿ ಹಾಕ್ತಾ ಇದ್ದೇನೆ ನೋಡಿ. ಇಲ್ಲಿ ಬ್ಲಾಕ್ ಅಂತ ಕೇಳ್ತಾ ಇದೆ, ನಿಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡಿ. ನಿಮ್ದು ಯಾವುದು ಬ್ಲಾಕ್ ಅಂದರೆ ನಿಮ್ದು ಯಾವುದು ತಾಲೂಕು ಬರ್ತಾ ತಾಲೂಕು ಸೆಲೆಕ್ಟ್ ಮಾಡಿ. ನಾನು ಫಾರ್ ಎಕ್ಸಾಂಪಲ್ ಅಥಣಿ ಹಾಕ್ತಾ ಇದ್ದೇನೆ ನೋಡಿ. ಹಾಗೂ ನಿಮ್ಮ ಊರು ನಿಮ್ಮ ಗ್ರಾಮ ಪಂಚಾಯತ್ ಯಾವುದು ಬರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಸೆಲೆಕ್ಟ್ ಮಾಡಿ ನೀವು ಪ್ರೊಸೀಡ್ ಅಂತ ಕೊಟ್ಟಿದ್ರೆ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನಿಮಗೆ ಜಾಬ್ ಕಾರ್ಡ್ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಇಲ್ಲಿ 4th ನಂಬರ್ ಬರುತ್ತೆ ನೋಡಿ, ಜಾಬ್ ಕಾರ್ಡ್ ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದೆ. ಇದರಲ್ಲಿ 4th ನಂಬರ್ ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆಯಿತು ನೋಡಿ. ಇದೇ ನಿಮ್ಮ ಊರಿನ ಜಾಬ್ ಕಾರ್ಡು. ಇದರಲ್ಲಿ ನಿಮ್ಮ ನಂಬರ್ ಬೇಕಾಗಿದ್ದರೆ, ನಿಮ್ಮ ಜಾಬ್ ಕಾರ್ಡ್ ನಂಬರ್ ಬೇಕಾಗಿದ್ದರೆ ಇಲ್ಲಿ Ctrl F ಅಂತ ಸರ್ಚ್ ಮಾಡಿ, ಹಾಗೂ ನಿಮ್ಮ ಹೆಸರು ಹಾಕಿ. ನಿಮ್ಮ ಹೆಸರು ಹಾಕಿದರೆ ಇಲ್ಲಿ ನಿಮ್ಮ ಜಾಬ್ ಕಾರ್ಡ್ ಓಪನ್ ಆಗಿತ್ತು.